ಆ ಹೆಣ್ಮಗಳು ನಾಪತ್ತೆಯಾಗಿ 1 ತಿಂಗಳಾಗಿತ್ತು. ಎಲ್ಲಿ ಹೋದ್ಲು ಏನಾದ್ಲು ಒಂದು ಗೊತ್ತಿರಲಿಲ್ಲ. ಇದೀಗ ತಲೆ ಬುರುಡೆ ಸಿಕ್ಕಿದ್ದು ಆಂಟಿ ಪ್ರಿಯಕರನ ಮೇಲೆಯೇ ಅನುಮಾನ ಮೂಡಿಸಿದೆ. ತಿಂಗಳ ಹಿಂದೆ ನಾಪತ್ತೆ, ತೋಟದಲ್ಲಿತ್ತು ತಲೆಬುರುಡೆ. ಅನೈತಿಕ ಸಂಬಂಧಕ್ಕೆ ಬಿತ್ತ ಯಮುನಾ ಹಣ. ಇಟ್ಕೊಂಡವನು ಇರೋ ತನಕ, ಕಟ್ಕೊಂಡವನು ಕೊನೆ ತನಕ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಗಂಡ ಹೆಂಡತಿ ಮಧ್ಯೆ ಅಕ್ರಮ ಸಂಬಂಧ ಅನ್ನೋದು ಸೃಷ್ಟಿಯಾದ್ರೆ ಮುಗಿದೇ ಹೋಯ್ತು. ಬದುಕು ಅನ್ನೋದು ಸೂತ್ರಕ್ಕಿತ್ತ ಗಾಳಿಪಟದಂತಾಗುತ್ತೆ. ಅದು ಹೆಣ್ಣಾಗಲಿ ಗಂಡಾಗಲಿ ನಡೆಯಬಾರದ್ದು ನಡೆದು ಹೋಗುತ್ತೆ. ಈ ಹೆಣ್ಮಗಳ ವಿಷಯದಲ್ಲೂ ಇಂಥದ್ದೇ ಆರೋಪ ಕೇಳಿ ಬರ್ತಿದೆ. ಗಂಡ ಮಕ್ಕಳು ಇರುವಾಗಲೇ ಮತ್ತೊಬ್ಬನ ಸಂಬಂಧ ಬೆಳೆಸಿದವಳು ದುರಂತ ಅಂತ್ಯ ಕಂಡಿದ್ದಾಳೆ. ತಿಂಗಳ ಹಿಂದೆ ನಾಪತ್ತೆಯಾಗಿದ್ದವಳ ತಲೆಬುರುಡೆ ಪತ್ತೆಯಾಗಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಈಕೆ ಹೆಸರು ಯಮುನಾ ಅಂತ. 19 ವರ್ಷದ ಹಿಂದೆ ಬೆಂಗಳೂರು ಮೂಲದ ಮಲ್ಲಿಕಾರ್ಜುನ್ ಅನ್ನೋರನ್ನ ಮದುವೆಯಾಗಿದ್ಲು. ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ 2 ಮಕ್ಕಳಿದ್ದಾರೆ. ಮೊದಲೆಲ್ಲ ಗಂಡ ಹೆಂಡತಿ ಖುಷಿಯಾಗಿಯೇ ಇದ್ರು. ನಂದಿಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಯಮುನಾ ಪರಪುರುಷನ ಮೋಹಕ್ಕೆ ಬಿದ್ದಿದ್ದಳಂತೆ. ರಾಘವೇಂದ್ರ ಎಂಬಾತನ ಜೊತೆ ಕದ್ದು ಮುಚ್ಚಿ ಸಂಬಂಧ ಬೆಳೆಸಿದ್ಲಂತೆ. ಆದ್ರೀಗ ಅದ್ಯಾವ ಕಾರಣಕ್ಕೆ ಕೊಲೆಯಾಗಿದ್ದಾಳೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬೆಳಗ್ಗೆ ಕೆಲ್ಸಕ್ಕೆ ಬಂದೆ ಸರ್, ಸಾಯಂಕಾಲ ತನಕ ಬಂದಿಲ್ಲ ಸರ್. ಬಂದೇ ಇಷ್ಟೊತ್ತಿನ ತನಕ ಬಂದಿಲ್ಲ ಅಂತ ಹೇಳಿ ಎಲ್ಲ ಹುಡುಗಾಡಿವಿ. ಬೆಳಗ್ಗೆ ಕಂಪ್ಲೇಂಟ್ ಕೊಟ್ವಿ ಸರ್, ಮಿಸ್ ಆಗಿದ್ದಾಳೆ ಅಂತ. ಬೆಳಗ್ಗೆ ಚೆನ್ನಾಗಿದ್ವಿ ಸರ್, ಬೆಳಗ್ಗೆ ಕೆಲ್ಸಕ್ಕೆ ಬಂದು ಗೊತ್ತಿಲ್ಲ ಸರ್, ಏನು ಅಂತ ಗೊತ್ತಿಲ್ಲ ಸರ್. ಅವಳು ಚೆನ್ನಾಗಿದ್ಲು ಸರ್, ನಮ್ಮಂತ ಚೆನ್ನಾಗಿದ್ಲು, ಯಾರು ಗೊತ್ತಿಲ್ಲ ಸರ್. ಮಾರ್ಚ್ 21ನೇ ತಾರೀಕು ಕೆಲಸಕ್ಕೆ ಅಂತ ಹೋಗಿದ್ದೇ ಕೊನೆ. ಆಮೇಲೆ ಎಲ್ಲಿ ಹೋದ್ಲು ಏನಾದ್ಲು ಅನ್ನೋ ಸಣ್ಣ ಸುಳಿವೂ ಸಿಕ್ಕಿರಲಿಲ್ಲ. ಸಂಜೆ ಹೊತ್ತಲ್ಲಿ ಗಂಡನಿಗೆ ಫೋನ್ ಮಾಡಿದ್ದವಳು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಎಂದಿದ್ಲಂತೆ. ಅದೇ ಕೊನೆ ಕರೆ. ಆಮೇಲೆ ಯಮುನಾಳ ಸಣ್ಣ ಕ್ಲೂ ಸಹ ಸಿಕ್ಕಿರಲಿಲ್ಲ. ರಾತ್ರಿಯಾದ್ರೂ ಪತ್ನಿ ಮನೆಗೆ ಬಾರದಿದ್ದಾಗ ಗಂಡ ನಾಪತ್ತೆ ದೂರು ಕೊಟ್ಟಿದ್ರು. ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಇದೊಂದು CCTV ದೃಶ್ಯ ಸಿಕ್ಕಿತ್ತು. ವ್ಯಕ್ತಿಯೊಬ್ಬರ ಜೊತೆ ಯಮುನಾ ಹೋಗ್ತಿದ್ದದ್ದೇ ಕೊನೆ. ಆಮೇಲೆ ಎಲ್ಲೂ ಯಮುನಾಳ ಹೆಜ್ಜೆ ಗುರುತು ಮೂಡಿರಲಿಲ್ಲ. ಹೀಗಾಗಿ ಯಮುನಾಗೆ ಹುಡುಕಾಡ್ತಿರೋ ಹೊತ್ತಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಳೆನಿಜಗಲ್ ಬಳಿಯ ಜಮೀನೊಂದರಲ್ಲಿ ತಲೆಬುರುಡೆ ಪತ್ತೆಯಾಗಿದೆ. ತೋಟದ ಮಾಲೀಕ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ಯಮುನಾ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ತಲೆಬುರುಡೆ ಸಿಕ್ಕ ಜಾಗದಲ್ಲೇ ಯಮುನಾಳ ID ಕಾರ್ಡ್, ಟಿಫನ್ ಬಾಕ್ಸ್ ಸಿಕ್ಕಿದೆ. ಹಳೆ ನಿಜಗಲ್ ಅಂತ ಹೇಳುವಂತಹದ್ದೊಂದು ಗ್ರಾಮದ ತೋಟದಲ್ಲಿ ವ್ಯಕ್ತಿಯ ಮೂಳೆಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಒಂದು ಸ್ಕಲ್ ಸಿಕ್ಕಿದೆ, ಮತ್ತು ಕೈಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಂಥ ಕೆಲವು ಮೂಳೆ ಪೀಸ್ಗಳು ಮಾತ್ರ ಸಿಕ್ಕಿದೆ, ಫುಲ್ ಬಾಡಿ ಸಿಕ್ಕಿಲ್ಲ. ಇದರ ಪಕ್ಕದಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗಿನಲ್ಲಿ ಯಮುನಾ ಅಂತ ಹೇಳುವಂತಹ ಒಬ್ಬ ಮಹಿಳೆಯ ID ಕಾರ್ಡ್ಗಳು ಮತ್ತು ಆಕೆಯ ಸಂಬಂಧಪಟ್ಟಿರತಕ್ಕಂಥ ಕೆಲವು ವಸ್ತುಗಳು ಸಿಕ್ಕಿದ್ದಾವೆ. ಆ ವಿಳಾಸದ ಆಧಾರದ ಮೇರೆಗೆ ನಾವು ಕಳಿಸಿದಾಗ, ಅವರ ಕುಟುಂಬದವ್ರನ್ನ ಕರೆಸಿದಾಗ ಅವರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಯಮುನಾ ಯಾಕೆ ಇಲ್ಲಿಗೆ ಬಂದಿದ್ಲು, ಯಾಕೆ ಡೆತ್ ಆಗಿದ್ದಾಳೆ ಅಂತ ಹೇಳೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಯಮುನಾ ಸಾವು 10 ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಯಮುನಾಳನ್ನ ಕೊಂದಿದ್ಯಾಕೆ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮನುಹಾದ್ರಿಪುರ, ನ್ಯೂಸ್ 18, ಬೆಂಗಳೂರು ಗ್ರಾಮಾಂತರ.